ನಿರೂಪಕಿ ಅನುಶ್ರೀ ಮದುವೆ ದಿನಾಂಕ ಫಿಕ್ಸ್ ಆಗಿದೆ. ಮುಂದಿನ ವಾರವೇ ಮದುವೆ ಆಗಲಿದ್ದಾರೆ. ಈಗ ಸದ್ಯ ಭರ್ಜರಿ ಮದುವೆಗೆ ತಯಾರಿ ಜೋರಾಗ್ತಿದೆ. ಆಗಸ್ಟ್ 28ಕ್ಕೆ ಸಪ್ತಪದಿಯನ್ನ ತುಳಿಯಲಿದ್ದಾರೆ ಖ್ಯಾತ ನಿರೂಪಕಿ ಅನುಶ್ರೀ. ನಿರೂಪಕಿ ಅನುಶ್ರೀ ಮದುವೆ ದಿನಾಂಕ ಫಿಕ್ಸ್ ಆಗಿಬಿಟ್ಟಿದೆ. ಯಾವಾಗ ಗೊತ್ತಾ? ಮುಂದಿನ ವಾರವೇ ಮದುವೆ. ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಆಗಸ್ಟ್ 28ಕ್ಕೆ ಸಪ್ತಪದಿಯನ್ನ ತುಳಿಯಲಿದ್ದಾರೆ ಖ್ಯಾತ ನಿರೂಪಕಿ ರಾಮಮೂರ್ತಿ ಅವರ ಪುತ್ರ ರೋಷನ್ ಜೊತೆ ಅನುಶ್ರೀ ಮದುವೆ ಆಗಲಿದ್ದಾರೆ. ಅನುಶ್ರೀಯನ್ನ ಕೈ ಹಿಡಿಯಲಿದ್ದಾರೆ ಕೊಡಗು ಮೂಲದ ರೋಷನ್. ಬೆಂಗಳೂರಿನ ಹೊರವಲಯದ ರೆಸಾರ್ಟ್ನಲ್ಲಿ ಮದುವೆಗೆ ಈಗ ಸಿದ್ಧತೆಗಳಾಗ್ತಿದೆ. ಇನ್ನು ಏಕಾಂಗಿ ನಿರೂಪಣೆಯ ನಂತರ ಅರ್ಧಾಂಗಿ ಆಗುವಂತ ಹೊಸ ಮನ್ವಂತರ ಆಮಂತ್ರಣ ಪತ್ರಿಕೆಯಲ್ಲಿ ಬರೆಸಿಕೊಂಡಿದ್ದಾರೆ ನಟಿ ಅನುಶ್ರೀ ಅವರು. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ ಪಾಟೀಲ್, ಈಗ ಯಾವಾಗ ಇವರು ಮದುವೆ, ಯಾವಾಗ ಅನುಶ್ರೀ ಮದುವೆ ಅನ್ನೋದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇತ್ತು. ಈಗ ಮದುವೆಯ ದಿನಾಂಕ ಫಿಕ್ಸ್ ಆಗಿದೆ. ಎಲ್ಲಿ ಮದುವೆ, ಹೇಗೆ ಸಿದ್ಧತೆಗಳಾಗ್ತಿದೆ? ಅನುಶ್ರೀ ಅವರು ಈ ಬಗ್ಗೆ ಏನಾದರೂ ಹೇಳಿಕೆಗಳನ್ನ ಕೊಟ್ಟಿದ್ದಾರಾ ಕೀರ್ತಿ? ಅಖಿಲೇಶ್, ಈ ಹಿಂದೆ ಕೂಡ ಗ್ಯಾರಂಟಿ ನ್ಯೂಸ್ ಚಾನೆಲ್ ಅಲ್ಲಿ ಅನುಶ್ರೀ ಮದುವೆ ಕುರಿತು ಒಂದು ಸುದ್ದಿನ ಮಾಡಿದ್ರು, ಜೊತೆಗೆ ಬ್ರೇಕ್ ಕೂಡ ಮಾಡಿದ್ರು. ಇದೇ ಆಗಸ್ಟ್ ತಿಂಗಳಲ್ಲಿ ಅನುಶ್ರೀ ಅವರು ಮದುವೆ ಆಗ್ತಾರೆ, ಸಪ್ತಪದಿ ತುಳಿತಿದ್ದಾರೆ ಅನ್ನುವಂಥದ್ದು. ಆದ್ರೆ ಈಗ ಅದು ಪಕ್ಕಾ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಅದರಲ್ಲೂ ಸಹ ಇನ್ವಿಟೇಷನ್ ಕಾರ್ಡ್, ಆಹ್ವಾನ ಪತ್ರಿಕೆ ಕೂಡ ಅಲ್ಲಿ ಇರುವಂತದ್ದು. ಅನುಶ್ರೀ ಅವರು ಇದೇ ತಿಂಗಳು 28ಕ್ಕೆ ಮದುವೆಯನ್ನ ಆಗ್ತಿದ್ದಾರೆ. ಬೆಳಗ್ಗೆ 10:56 ಈ ಒಂದು ಮುಹೂರ್ತದಲ್ಲಿ ಅವರು ಮಾಂಗಲ್ಯ ಧಾರಣೆಯನ್ನ ಮಾಡ್ಕೊಳ್ತಿರುವಂತದ್ದು. ಅದರಲ್ಲೂ ಸಹ ರೋಷನ್ ಅವರ ಕೈ ಹಿಡಿತಿರುವಂತದ್ದು. ಹುಡುಗ ಉದ್ಯಮಿ ಆಗಿರುವಂತದ್ದು, ಜೊತೆಗೆ ಯಾವುದೇ ರೀತಿ ಸಿನಿಮಾಗೆ ಅವರು ಕನೆಕ್ಷನ್ ಇಲ್ಲ, ಅವರ ಬಿಸ್ನೆಸ್ ಬೇರೆ ಇರುವಂತದ್ದು. ಜೊತೆಗೆ ಈ ಕಡೆ ಸಿನಿಮಾ ರಂಗದಲ್ಲಿ ಅನುಶ್ರೀ ವರ್ಷಗಳ ಹಿಂದೆ ಕೂಡ ಅನುಶ್ರೀ ಅವರ ಮದುವೆ ಯಾವಾಗ ಅನ್ನುವಂಥದ್ದು ಚರ್ಚೆ ನಡೀತಿತ್ತು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಯಾವಾಗ್ಲೂ ಅಷ್ಟೇ ಫೇಸ್ಬುಕ್ ಅಥವಾ ಇನ್ಸ್ಟಾ ಲೈವ್ ಬಂದಾಗ್ಲೂ ಸಹ ಫ್ಯಾನ್ಸ್ ಕೇಳ್ತಿದ್ರು, ನಿಮ್ ಮದುವೆ ಯಾವಾಗ ಮೇಡಮ್, ಎಲ್ಲವನ್ನೂ ಅಚೀವ್ ಮಾಡಿದ್ದೀರಾ, ಕಷ್ಟದಿಂದ ಬಂದಂತವ್ರು ಒಂದು ಆಂಕರ್ ಆಗಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ನೀವು ಹೋಸ್ಟ್ ಆಗಿ ಬಂದಿದ್ರಿ, ಇದೀಗ ಸರಿಗಮಪ ಇರ್ಬೋದು, ಒಂದಷ್ಟು ರಿಯಾಲಿಟಿ ಶೋ ಇರ್ಬೋದು, ಇದ್ರಲ್ಲೂ ಸಹ ನೀವು ಆಂಕರ್ ಆಗಿ ಕಾಣಿಸ್ಕೊಂಡಿರುವಂತದ್ದು. ಎಲ್ಲವನ್ನೂ ಸಹ ಸಕ್ಸಸ್ ಕಂಡಾದ್ಮೇಲೂ ಯಾಕಿನ್ನೂ ಮದ್ವೆ ಆಗಿಲ್ಲ ಅನ್ನುವಂತ ಪ್ರಶ್ನೆಗಳು ಬಂದಾಗ ಅತಿ ಶೀಘ್ರದಲ್ಲಿ ಉತ್ತರ ಕೊಡ್ತೀನಿ, ನನಗೆ ಒಪ್ಪುವಂತ ಹುಡುಗ ಬೇಕು ಅನ್ನುವಂಥದ್ದನ್ನ ಅವರು ಬಹಳ ತಾಳ್ಮೆಯಿಂದ ಉತ್ತರವನ್ನ ಕೊಟ್ಟಿದ್ರು. ಅದರಲ್ಲೂ ಸಹ ಇದೇ ವರ್ಷ ಮದ್ವೆ ಆಗ್ತೀನಿ ಅನ್ನುವಂಥದ್ದನ್ನ ಬಹು ದೊಡ್ಡದಾಗಿ ಸೂಚನೆಯನ್ನ ಕೊಟ್ಟಿದ್ರು. ಒಂದು ಸಂದರ್ಶನ ಒಂದರಲ್ಲಿ ಮಾತನಾಡೋ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲೇ ನಾನು ಮದುವೆ ಡೇಟ್ ಅನೌನ್ಸ್ ಮಾಡ್ತೀನಿ ಅನ್ನುವಂಥದ್ದನ್ನ ನೇರವಾಗಿ ಉತ್ತರವನ್ನ ಹೇಳಿರುವಂತದ್ದು. ಅದ ಹಾಗೆ ಇದೇ ವರ್ಷ ಇದೇ ತಿಂಗಳಲ್ಲಿ ಅವರು ಮದುವೆ ಆಗ್ತಿರುವಂತದ್ದು. ಜೊತೆಗೆ ರೋಷನ್ ಹುಡುಗನ ಜೊತೆ ಸಪ್ತಪದಿ ತುಳಿತಿರುವಂತಹ ಒಂದು ಗುಡ್ ನ್ಯೂಸ್ ನ ಅನುಶ್ರೀ ಅವರು ಅಭಿಮಾನಿಗಳಿಗೆ ಕೊಟ್ಟಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಈಗ ಬಹಳಷ್ಟು ಅವರ ಅಭಿಮಾನಿಗಳು ಕೇಳ್ತಾ ಇದ್ರು ಅನುಶ್ರೀ ಅವರ ಮದುವೆ ಯಾವಾಗ ಅನ್ನೋದಾಗಿ. ಒಟ್ಟಿನಲ್ಲಿ ಗ್ಯಾರಂಟಿ ನ್ಯೂಸ್ ಕೂಡ ಈ ಹಿಂದೆ ಈ ಬಗ್ಗೆ ವರದಿ ಮಾಡಿತ್ತು, ಇದೇ ತಿಂಗಳಲ್ಲಿ ಮದುವೆ ಆಗುತ್ತೆ ಅನ್ನೋದಾಗಿ. ಸದ್ಯ ಆ ಮಾತು ಸತ್ಯ ಆಗಿದೆ.